ಓಂ ಕುಬೇರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳು ಅಥವಾ ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನಮಗೆ ಅನುಕೂಲಕರವಾಗಿರಬೇಕು ಅಂತೇನಿಲ್ಲ. ಆ ಸಮಯಕ್ಕೆ ಸರಿಯಾಗಿ, ಆ ಕಾಲಕ್ಕೆ ಸರಿಯಾಗಿ, ಆ ಪ್ರದೇಶಕ್ಕೆ ಸರಿಯಾಗಿ ನಮಗೀಗ ದಕ್ಷಿಣದ ಅಂಗಡಿನೇ ಸಿಗ್ಬೋದು, ಉತ್ತರದ್ದೇ ಸಿಗ್ಬೋದು, ಪೂರ್ವದ್ದೇ ಸಿಗ್ಬೋದು, ಪಶ್ಚಿಮದೇ ಸಿಗ್ಬೋದು. ಆದರೆ ಇವತ್ತಿನ ದಿವಸ ಉತ್ತರದ ದಿಕ್ಕಿನ ಬಗ್ಗೆ ಸ್ವಲ್ಪ ಮಾತಾಡೋಣ. ಉತ್ತರದ ದಿಕ್ಕಿನ ಒಂದು ವ್ಯಾಪಾರ ಅಥವಾ ಜನಾಕರ್ಷಣೆ ವೃದ್ಧಿ ಆಗಬೇಕು, ಅದಕ್ಕೆ ಏನು ಮಾಡ್ಕೋಬೋದು, ಯಾವ ತಂತ್ರವನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿ ಹೋಗಿದ್ದೆ ಆದರೆ ಉತ್ತರದ ದಿಕ್ಕು ನಮಗೆ ಶ್ರೇಯಸ್ಸಾಗುತ್ತೆ. ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಉತ್ತರದ ಬಾಗಿಲು ಮನೆ, ಪೂರ್ವದ ಬಾಗಿಲು ಮನೆ ಶ್ರೇಯಸ್ಸು, ಪಶ್ಚಿಮಕ್ಕೆ ನೋಡ್ಕೊಳ್ಳಿ, ದಕ್ಷಿಣಕ್ಕೆ ಭಾಳ ತೊಂದರೆ ಅಂತ ಹೇಳಿದ್ರೂ ಕೂಡ ಕೆಲವರಿಗೆ ದಕ್ಷಿಣದ ಬಾಗಿಲಿಂದ ತುಂಬ ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು, ಹಾಗೆ ತುಂಬ ಒಂದು ಅನುಕೂಲ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಆಯಾ ಕಾಲಕ್ಕೆ ತಕ್ಕ ಹಾಗೆ ಆ ಪ್ರದೇಶದ ವಾಸ್ತುವಿನ ಅನುಸಾರವಾಗಿ ಹೋಗುತ್ತೆ. ಆದರೆ ಕೆಲವರಿಗೆ ಇವತ್ತಿನ ದಿವಸ ಉತ್ತರದ್ದು ದಿಕ್ಕು ಇದ್ದರೂ ಸಹ, ಉತ್ತರಾಧಿಪತಿ ಕುಬೇರನಾಗಿದ್ದರೂ ಸಹ ಇವತ್ತಿನ ದಿವಸ ಏನಾಗಿರುತ್ತೆ, ಉತ್ತರದ ದಿಕ್ಕಿನ ಬಾಗಿಲುಗಳು ಅಥವಾ ಉತ್ತರದ ವ್ಯಾಪಾರ ಯಾಕೋ ವ್ಯಾಪಾರ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ವ್ಯಾಪಾರನೇ ಆಗಲ್ಲ, ಆಗಿದ್ದು ನಿಲ್ಲಲ್ಲ, ಈ ರೀತಿಯ ಪ್ರಶ್ನೆಗಳು ಉದ್ಭವಿಸ್ತಾನೆ ಇರುತ್ತೆ. ಒಂದು ತಂತ್ರ ವಿಧಾನ ಇದೆ ತಾಂತ್ರಿಕ ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ಒಂದು ತಂತ್ರ ಇದೆ. ಉತ್ತರದ ಬಾಗಿಲಿನ ವ್ಯಾಪಾರಕ್ಕೆ, ಉತ್ತರದ ಬಾಗಿಲಿನ ಜನಾಕರ್ಷಣೆಗೆ ನಾವು ಏನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಒಂದು ಪುಟ್ಟ ತಂತ್ರ, ಸಣ್ಣಕ್ಕೆ ವಸ್ತುಗಳು, ಯಾವುದೇ ಪುರೋಹಿತರು, ಯಾವುದೇ ಶಾಸ್ತ್ರಿಗಳು, ಯಾವುದೇ ಜ್ಯೋತಿಷರು ಯಾರು ಇಲ್ಲದೇ ತಾವೇ ಮಾಡ್ಕೊಳ್ತಕ್ಕಂಥ ಒಂದು ಸಣ್ಣ ತಂತ್ರ ಇರುತ್ತೆ. ಉತ್ತರಕ್ಕೆ ಸಾಮಾನ್ಯವಾಗಿ ಎಂಥದ್ದೇ ಆಗಲಿ ಕಣ್ಣು ದೃಷ್ಟಿಯಿಂದ ಇವತ್ತೇನಾಗುತ್ತೆ, ಕಣ್ಣು ದೃಷ್ಟಿಯಿಂದ ಕರಗೋಗ್ಬಿಡುತ್ತೆ. ಹಾಗಾಗಿ ಶುಭ ಕೂಡ ಎಲ್ಲೋ ಒಂದು ಕಡೆ ಅಶುಭವಾಗಿ ಪರಿವರ್ತನೆ ಕೂಡ ಆಗಿಬಿಡುತ್ತೆ. ಹಾಗಾಗಿ ಇವತ್ತಿನ ಸಹ ಉತ್ತರದ ಬಾಗಿಲಿನ ದೃಷ್ಟಿ ಕಳೀಬೇಕು, ಜನಾಕರ್ಷಣೆ ಆಗಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಎಲ್ಲ ಕಡೆ ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಕಪ್ಪು ಅರಿಶಿನ ತಗೋಬೇಕು. ಕಪ್ಪು ಅರಿಶಿನ ತಂದು ಒಂದಿನ ಮುಂಚೆನೇ ಸ್ವಲ್ಪ ಮನೆಯಲ್ಲಿ ತಂದಿಟ್ಕೊಂಡಿರಬೇಕು. ಅದ್ರ ಜೊತೆಗೆ ಆ ಕಪ್ಪು ಅರಿಶಿನಕ್ಕೆ ಒಂದು ತೊಟ್ಟು ಹಾಲು, ಕಪ್ಪು ಅರಿಶಿನವನ್ನು ಚೆನ್ನಾಗಿ ತೇಯಬೇಕು. ಗಂಧದ ಥರ ತೆಗೆದುಬಿಟ್ರೆ ಅದು ಒಂದಷ್ಟರ ಗಂಧದ ಥರ ಬಿಳಿಯದಾದ ಒಂದು ಗಂಧದ ಥರ ಪೇಸ್ಟ್ ಥರ ಆಗುತ್ತೆ. ಅದಕ್ಕೆ ಒಂದು ಚೂರು, ಒಂದು ತೊಟ್ಟು ಹಾಲು ಹಾಕಬೇಕು. ಇವತ್ತಿನ ಸಹ ನಾವು ಹಸುವಿನ ಹಾಲು ಅದು ಇದು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಪವಿತ್ರವಾದ ಹಾಲನ್ನು ಒಂದು ಚೂರು ಹಾಕಿ ಒಂದು ಬಾಟ್ಲಲ್ಲಿ ಅಥವಾ ಒಂದು ಸಣ್ಣ ಒಂದು ಟ್ರಾನ್ಸ್ಪರೆಂಟ್ ಇರತಕ್ಕಂತಹ ಏನಾದರೂ ಒಂದು ಇದರಲ್ಲಿ ಆ ಒಂದು ಕಪ್ಪು ಅರಿಶಿನವನ್ನು ತೆಗೆದು ಅದಕ್ಕೊಂಚೂರು ಹಾಲು ಹಾಕಿ, ಒಂದು ಸ್ವಲ್ಪ ಪಚ್ಚೆ ಕರ್ಪೂರ, ಒಂಚೂರು ಏಲಕ್ಕಿಯನ್ನು ಹಾಕಿ, ಶುದ್ಧವಾದ ನೀರು ಹಾಕಿಬಿಟ್ಟು ಒಂದಿನ ಮುಂಚೆನೇ ಮನೆಯಲ್ಲಿಟ್ಬಿಟ್ಟು ನಿದ್ದೆ ಮಾಡೋಕ್ಕೆ ಮಲಗಿಬಿಡ್ತೀರಾ. ಮಲಗಿಬಿಟ್ಟಿದ್ದ ಆದಮೇಲೆ ಏನು ಮಾಡಬೇಕು, ನಾವು ಏನೇನು ಹಾಕಿದ್ದೀವಿ ಅಲ್ಲಿ ಕಪ್ಪು ಅರಿಶಿನವನ್ನು, ಗಂಧವನ್ನು ತೆಗೆದಿದ್ದೀವಿ, ಅದ್ರ ಜೊತೆಗೆ ಒಂದು ತೊಟ್ಟು ಹಾಲು ಹಾಕಿದ್ದೀವಿ, ಒಂಚೂರು ಪಚ್ಚೆ ಕರ್ಪೂರ, ಒಂದು ಲವಂಗವನ್ನು ಹಾಕಿದ್ದೀವಿ, ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಟು ಬೆಳಗಿನ ಜಾವ ತಾವು ಅಂಗಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಶುಚಿರ್ಭೂತರಾಗಿ ತಲೆ ಸ್ನಾನ ಮಾಡ್ಕೊಂಡಿರ್ಬೇಕು. ತಾವು ತಲೆಗೆ ಸ್ನಾನ ಮಾಡಿಕೊಂಡು ಆ ಒಂದು ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ತಗೊಂಡೋಗಿ ಉತ್ತರದ ಬಾಗಿಲಿನ ಮುಂದೆ ಅಂಗಡಿ ತೆಗಿಯೋಕ್ಕೆ ಮುಂಚೆನೇ ಆ ಅಂಗಡಿ ಹತ್ರ ಒಂದಷ್ಟು ಆ ಎದುರುಗಡೆ ಬ್ರಹ್ಮಸ್ಥಾನದಲ್ಲಿ ಸ್ವಲ್ಪ ಹಾಕಿ ಎಲ್ಲ ಕಡೆ ಪ್ರೋಕ್ಷಣೆ ಹಾಕಿ, ತಾವು ಕೂತ್ಕೊಳ್ತಕ್ಕಂಥ ಜಾಗದಲ್ಲಿ ಪ್ರೋಕ್ಷಣೆ ಹಾಕಿ, ಈ ರೀತಿ 5 ದಿನ ತಾವು ಮಾಡಿದ್ದೆ ಆದರೆ ಉತ್ತರದ ಬಾಗಿಲಿನ ವ್ಯಾಪಾರ ವೃದ್ಧಿ ಆಗುತ್ತೆ. ಯಾವಾಗಲೂ ಅಷ್ಟೇ ತಾವು ಇಲ್ಲಿ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಓಂ ಯಕ್ಷೇಶ್ವರಾಯ ನಮಃ, ಓಂ ಯಕ್ಷೇಶ್ವರಾಯ ನಮಃ ಅಂತ ಹೇಳ್ಕೊಂಡು ಎಲ್ಲ ಕಡೆ ತಾವು ಪ್ರೋಕ್ಷಣೆ ಮಾಡಿಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ವ್ಯಾಪಾರ ವೃದ್ಧಿ ಆಗುತ್ತೆ. 5 ದಿನ ಆದಮೇಲೆ ಅದರ ವ್ಯಾಪಾರವೇ ಬದಲಾವಣೆಯಾಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.